ಪ್ರಜಾಪ್ರಭುತ್ವದ ದೇಗುಲವಾದ ಸಂಸತ್ನಲ್ಲಿ ಆಡಳಿತ ಮತ್ತು ವಿಪಕ್ಷಗಳ ನಡುವಿನ ತೀವ್ರ ಹೋರಾಟಗಳಿಗೆ ದಶಕಗಳ ಇತಿಹಾಸದ ಹಿನ್ನೆಲೆ ಇದೆ. ಆದರೆ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ ರಕ್ಷಣಾ ಸಚಿವ ಜಾರ್ಜ್ ಫರ್ನಾಂಡಸ್ ವಿರುದ್ಧ ವಿರೋಧ ಪಕ್ಷಗಳು ತಳೆದ ಸುದೀರ್ಘ ಹಾಗೆ ವಿಶಿಷ್ಟವಾದ ಬಹಿಷ್ಕಾರದ ನಿಲುವಿದೆಯಲ್ಲ, ಅದು ಭಾರತೀಯ ಸಂಸದೀಯ ಇತಿಹಾಸದಲ್ಲೇ ಅಪರೂಪದ್ದು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದರಲ್ಲೂ ಬಹಳ ಪ್ರಮುಖವಾಗಿ ತೆಹಲ್ಕಾ ಹಗರಣದ ಆರೋಪ ಎದುರಿಸಿದ್ದ ಸಚಿವರಿಗೆ ಸತತ 30 ತಿಂಗಳುಗಳ ಕಾಲ ಯಾವುದೇ ಪ್ರಶ್ನೆ ಕೇಳದೆ ಅವರ ಉತ್ತರವನ್ನು ಕೂಡ ಆಲಿಸದೆ ವಿರೋಧ ಪಕ್ಷಗಳು ವಿನೂತನ ರೀತಿಯ ಪ್ರತಿಭಟನೆ ನಡೆಸಿದ್ದೂ ಕೂಡ ನಮ್ಮ ಇತಿಹಾಸದಲ್ಲಿದೆ. ಜಾರ್ಜ್ ಫರ್ನಾಂಡಸ್ ಪ್ರಕರಣ ಸೇರಿದಂತೆ ಸಂಸತ್ತಿನ ಒಳಗೆ ನಡೆದ ದೇಶದ ಅತಿ ದೊಡ್ಡ ಹೋರಾಟಗಳ ಐತಿಹಾಸಿಕ ನೋಟ ಎಳೆ ಎಳೆಯಾಗಿ. ಸಂಸತ್ತಿನ ಕಲಾಪ ನಡೆಯಲು ಬಿಡದಂತೆ ವಿಪಕ್ಷಗಳು ನಡೆಸ್ತಾ ಇರುವಂತಹ ಪ್ರತಿಭಟನೆ ಕಲಾಪವನ್ನೇ ಅಸ್ತವ್ಯಸ್ತ ಮಾಡುವ ಪ್ರಯತ್ನ. ಇದೇ ರೀತಿ ಸಂಸತ್ನಲ್ಲಿ ಎಂತೆಂಥ ಹೋರಾಟಗಳು ನಡೆದಿತ್ತು ಅನ್ನೋದನ್ನ ಈಗ ತಿಳಿಯುವ ಪ್ರಯತ್ನ ಮಾಡೋಣ. ಪ್ರಜಾಪ್ರಭುತ್ವದ ದೇಗುಲ ಅಂತ ಕರೆಸಿಕೊಳ್ಳುವಂಥ ಭಾರತದ ಸಂಸತ್ತು ಅನೇಕ ಐತಿಹಾಸಿಕ ಚರ್ಚೆಗಳಿಗೆ ಸಾಕ್ಷಿಯಾಗಿದೆ. ಅದೇ ರೀತಿ ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವಿನ ತೀವ್ರ ಸ್ವರೂಪದ ಸಂಘರ್ಷಗಳಿಗೂ ವೇದಿಕೆಯಾಗಿದೆ. ಭಾರತೀಯ ಸಂಸದೀಯ ಇತಿಹಾಸವನ್ನು ತಿರುಚಿ ನೋಡಿದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದ ಎನ್ಡಿಎ ಸರ್ಕಾರದ ಅವಧಿಯಲ್ಲಿ ನಡೆದಂಥ ಒಂದು ಅಭೂತಪೂರ್ವ ಘಟನೆ ಇಂದಿಗೂ ರಾಜಕೀಯ ವಿಶ್ಲೇಷಕರಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗುತ್ತೆ. ಅದುವೇ ಅಂದಿನ ರಕ್ಷಣಾ ಸಚಿವ ಜಾರ್ಜ್ ಫರ್ನಾಂಡಿಸ್ ಅವರ ವಿರುದ್ಧ ವಿಪಕ್ಷಗಳು ತಾಳಿದ ಸುದೀರ್ಘ ಹಾಗೂ ವಿಶಿಷ್ಟ ಬಹಿಷ್ಕಾರದ ನಿಲುವು. ವಿಪಕ್ಷಗಳ ಬಹಿಷ್ಕಾರದ ಅಸ್ತ್ರ, ಸಂಸತ್ನಲ್ಲಿ ಸಚಿವರ ಮೌನ ವ್ರತ. ಇಸವಿ 2001ರಲ್ಲಿ ತೆಹಲ್ಕಾ ಸ್ಟಿಂಗ್ ಕಾರ್ಯಾಚರಣೆ ದೇಶಾದ್ಯಂತ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು. ರಕ್ಷಣಾ ಒಪ್ಪಂದಗಳಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂಬ ಆರೋಪ ಹೊರಿಸಿ ತೆಹಲ್ಕಾ ಪತ್ರಿಕೆ ಪ್ರಕಟಿಸಿದ ವಿಡಿಯೋ ಸಾಕ್ಷ್ಯಗಳು ಕೇಂದ್ರ ಸರ್ಕಾರದ ನೈತಿಕತೆಯನ್ನು ಪ್ರಶ್ನಿಸುವಂತೆ ಮಾಡಿದ್ವು. ಈ ಹಗರಣದ ಕಾವು ಏರ್ತಾ ಇದ್ದಂತೆ ರಕ್ಷಣಾ ಸಚಿವರಾಗಿದ್ದ ಜಾರ್ಜ್ ಫರ್ನಾಂಡಿಸ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಸರ್ಕಾರ ಈ ಆರೋಪಗಳ ಸತ್ಯಾಸತ್ಯತೆ ತಿಳಿಯಲು ನ್ಯಾಯಮೂರ್ತಿ ಕೆ ವೆಂಕಟಸ್ವಾಮಿ ಆಯೋಗವನ್ನು ರಚಿಸಿತು. ಆದರೆ ತನಿಖೆ ಪೂರ್ಣಗೊಳ್ಳುವ ಮೊದಲೇ, ಅಂದರೆ ಕೆಲವು ತಿಂಗಳ ಅಂತರದಲ್ಲೇ ಅಟಲ್ ಬಿಹಾರಿ ವಾಜಪೇಯಿ ಅವರು ಜಾರ್ಜ್ ಫರ್ನಾಂಡಿಸ್ ಅವರನ್ನ ಮತ್ತೆ ಸಂಸದೀಯ ರಕ್ಷಣಾ ಸಚಿವರನ್ನಾಗಿ ಸಂಪುಟಕ್ಕೆ ಸೇರ್ಪಡೆಗೊಳಿಸಿದ್ರು. ಸರ್ಕಾರದ ಈ ನಿರ್ಧಾರ ವಿಪಕ್ಷಗಳ ತೀವ್ರ ಆಕ್ರೋಶಕ್ಕೆ ಕಾರಣವಾಯಿತು. ತನಿಖೆ ಮುಗಿಯುವ ಮುನ್ನವೇ ಸಚಿವರನ್ನ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಂಡಿರುವುದು ಸಂಸದೀಯ ಮೌಲ್ಯಗಳಿಗೆ ಎಸಗಿದ ದ್ರೋಹ ಅಂತ ಕಾಂಗ್ರೆಸ್ ನೇತೃತ್ವದ ವಿರೋಧ ಪಕ್ಷಗಳು ಖಂಡಿಸಿದ್ವು. ಸಂಸತ್ನಲ್ಲಿ ಪ್ರತಿಭಟನೆಯ ಹೊಸ ಅಸ್ತ್ರ, ಪ್ರಶ್ನೆ ಕೇಳದೆ ಪ್ರತಿಭಟಿಸಿದ ಕಾರ್ಯತಂತ್ರ. ಇಲ್ಲಿಂದ ಪ್ರಾರಂಭವಾದದ್ದು ಭಾರತೀಯ ಸಂಸತ್ತಿನ ಅಪರೂಪದ ಹೋರಾಟ. ಸಾಮಾನ್ಯವಾಗಿ ವಿಪಕ್ಷಗಳು ಕಲಾಪದಲ್ಲಿ ಸಚಿವರನ್ನ ತರಾಟೆಗೆ ತೆಗೆದುಕೊಳ್ಳುತ್ತವೆ, ಪ್ರಶ್ನೆಗಳನ್ನು ಕೇಳಿ ಇಕ್ಕಟ್ಟಿಗೆ ಸಿಲುಕಿಸುತ್ತವೆ. ಆದರೆ ಈ ಪ್ರಕರಣದಲ್ಲಿ ವಿಪಕ್ಷಗಳು ಸಂಪೂರ್ಣ ಭಿನ್ನವಾದ ತಂತ್ರವನ್ನು ಅನುಸರಿಸಿದ್ವು. ಜಾರ್ಜ್ ಫರ್ನಾಂಡಿಸ್ ಅವರನ್ನ ರಕ್ಷಣಾ ಸಚಿವರಂತ ನಾವು ಒಪ್ಪೋದಿಲ್ಲ, ಆದ್ದರಿಂದ ಅವರಿಗೆ ನಾವು ಯಾವುದೇ ಪ್ರಶ್ನೆಯನ್ನ ಕೇಳೋದಿಲ್ಲ, ಅವರ ಯಾವುದೇ ಉತ್ತರವನ್ನು ನಾವು ಆಲಿಸೋದಿಲ್ಲ ಅಂತ ಕಾಂಗ್ರೆಸ್ ಮತ್ತು ಮೈತ್ರಿಕೂಟದ ಪಕ್ಷಗಳು ಅಧಿಕೃತವಾಗಿ ಘೋಷಣೆ ಮಾಡಿದ್ವು. ಪ್ರಶ್ನೋತ್ತರ ವೇಳೆಯಲ್ಲಿ ರಕ್ಷಣಾ ಸಚಿವಾಲಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಬಂದಾಗ ವಿಪಕ್ಷ ಸದಸ್ಯರು ಎದ್ದು ನಿಂತು ಸಚಿವರ ಉಪಸ್ಥಿತಿಯನ್ನೇ ವಿರೋಧಿಸುತ್ತಿದ್ದರು. ಸಚಿವರು ನೀಡುವ ಲಿಖಿತ ಅಥವಾ ಮೌಖಿಕ ಉತ್ತರವನ್ನು ಬಹಿಷ್ಕರಿಸಿ ಸದನದಿಂದ ಹೊರನಡೀತಾ ಇದ್ರು. ಅಷ್ಟೇ ಅಲ್ಲದೆ ಜಾರ್ಜ್ ಫರ್ನಾಂಡಿಸ್ ಅವರು ಯಾವುದೇ ಕಾಯ್ದೆ ಅಥವಾ ವಿಷಯದ ಮೇಲೆ ಮಾತನಾಡಲು ನಿಂತರೆ ವಿಪಕ್ಷಗಳ ಸಾಲಿನಿಂದ ತೀವ್ರ ಗದ್ದಲ ಏರ್ಪಡ್ತಾ ಇತ್ತು. ಸುದೀರ್ಘ 30 ತಿಂಗಳ ಮೌನ, ಸಂಸತ್ ಕಂಡ ಅಪರೂಪದ ಕಠಿಣ ತೀರ್ಮಾನ. ಈ ವಿಶಿಷ್ಟ ಬಹಿಷ್ಕಾರದ ಸರಣಿ ಕೇವಲ ಒಂದು ದಿನ ಅಥವಾ ಒಂದು ಅಧಿವೇಶನಕ್ಕೆ ಮುಕ್ತಾಯವಾಗಲಿಲ್ಲ. ಸತತ 30 ತಿಂಗಳುಗಳ ಕಾಲ, ಅಂದರೆ ಸುಮಾರು 2.5 ವರ್ಷಗಳ ಸುದೀರ್ಘ ಅವಧಿ ಈ ಬಹಿಷ್ಕಾರ ಮುಂದುವರಿತು. ತನಿಖಾ ಆಯೋಗದ ವರದಿ ಬರೋವರೆಗೂ ಮತ್ತು ಸಚಿವರಿಂದ ನೈತಿಕ ರಾಜೀನಾಮೆ ಬರೋವರೆಗೂ ಈ ನಿಲುವಿನಿಂದ ಹಿಂದೆ ಸರಿಯೋದಿಲ್ಲ ಅಂತ ವಿಪಕ್ಷಗಳು ಪಟ್ಟು ಹಿಡಿದವು. ಇದರಿಂದ ರಕ್ಷಣಾ ಸಚಿವಾಲಯದ ಬಜೆಟ್ ಮೇಲಿನ ಚರ್ಚೆಗಳು, ರಕ್ಷಣಾ ಒಪ್ಪಂದಗಳ ಕುರಿತಾದ ಮಸೂದೆಗಳು ವಿಪಕ್ಷಗಳ ಸಕ್ರಿಯ ಭಾಗವಹಿಸುವಿಕೆ ಇಲ್ಲದೆಯೇ ಅಂಗೀಕಾರಗೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಯಿತು. ಆಡಳಿತ ಪಕ್ಷವು ಇದು ವಿಪಕ್ಷಗಳ ಹಠಮಾರಿ ಧೋರಣೆ ಅಂತ ಟೀಕೆ ಮಾಡಿದರೆ, ವಿಪಕ್ಷಗಳು ಇದನ್ನು ನೈತಿಕತೆಯ ಹೋರಾಟ ಅಂತ ಸಮರ್ಥಿಸಿಕೊಂಡವು.
2004ರ ಲೋಕಸಭಾ ಚುನಾವಣೆವರೆಗೂ ಈ ಸಂಸದೀಯ ಬಿಕ್ಕಟ್ಟು ಮತ್ತು ಬಹಿಷ್ಕಾರದ ಛಾಯೆ ಮುಂದುವರಿಯಿತು. ಈ ಸುದೀರ್ಘ ಬಹಿಷ್ಕಾರವು ದೇಶದ ರಕ್ಷಣಾ ನೀತಿ ಹಾಗೂ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಯನ್ನು ಹುಟ್ಟುಹಾಕಿತು. ಜಾರ್ಜ್ ಫರ್ನಾಂಡಿಸ್ ಅವರಂತಹ ಹಿರಿಯ ಸಮಾಜವಾದಿ ಹಿನ್ನೆಲೆಯ ನಾಯಕರಿಗೆ ತಮ್ಮ ಸಂಸದೀಯ ಜೀವನದಲ್ಲಿ ಎದುರಾದಂಥ ಅತ್ಯಂತ ಕಠಿಣ ಹಂತ ಇದಾಗಿತ್ತು. ಇದು ಭಾರತೀಯ ಸಂಸತ್ತಿನ ಇತಿಹಾಸದಲ್ಲಿ ನಡೆದಂಥ ಅತಿದೊಡ್ಡ ಪ್ರತಿಭಟನೆ ಮತ್ತು ಸುದೀರ್ಘ ಚಳುವಳಿಗಳನ್ನು ಗಮನಿಸುವುದಾದರೆ ಐತಿಹಾಸಿಕವಾಗಿ ಇಂತಹ ಹಲವು ಸನ್ನಿವೇಶಗಳು ದಾಖಲಾಗಿವೆ. ದೇಶಕ್ಕೆ ತುರ್ತು ಪರಿಸ್ಥಿತಿಯ ಕಾಟ, ವಿಪಕ್ಷಗಳ ಒಗ್ಗಟ್ಟಿನ ಹೋರಾಟ. 1978ರಲ್ಲಿ ಇಂದಿರಾ ಗಾಂಧಿ ಅವರನ್ನ ಸಂಸತ್ತಿನ ಸದಸ್ಯತ್ವದಿಂದ ವಜಾಗೊಳಿಸಿ ಜೈಲಿಗೆ ಕಳಿಸಿದಾಗ ಕಾಂಗ್ರೆಸ್ ಪಕ್ಷ ನಡೆಸಿದ ತೀವ್ರ ಪ್ರತಿಭಟನೆ ಹಾಗೂ 1975ರ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಸಂಸತ್ತಿನ ಒಳಗೂ ಹೊರಗೂ ನಡೆದಂಥ ಪ್ರತಿಭಟನೆಗಳು ಇತಿಹಾಸದಲ್ಲಿ ಪ್ರಮುಖವಾದವು. ಅದೇ ರೀತಿ 2014ರ ನಂತರದ ಅವಧಿಯಲ್ಲಿ ಪೆಗಾಸಸ್ ತಂತ್ರಾಂಶ ಬಳಕೆ ಆರೋಪ, 3 ಕೃಷಿ ಕಾಯ್ದೆಗಳ ವಿರೋಧ ಹಾಗೂ ಮಣಿಪುರ ಹಿಂಸಾಚಾರದ ವಿಚಾರವಾಗಿ ಪ್ರಧಾನಿಯವರ ಹೇಳಿಕೆಗೆ ಆಗ್ರಹ ಮಾಡಿ ನಡೆದಂಥ ಪ್ರತಿಭಟನೆಗಳು ಹಲವು ದಿನಗಳ ಕಾಲ ಇಡೀ ಅಧಿವೇಶನವನ್ನೇ ಸ್ತಬ್ಧಗೊಳಿಸಿದ ಉದಾಹರಣೆಗಳು ನಮ್ಮ ಮುಂದಿವೆ. ರಾಜಕೀಯ ವಿಶ್ಲೇಷಣೆ ಮತ್ತು ನೈತಿಕ ಪ್ರಶ್ನೆ, ಸಂಸದೀಯ ಮೌಲ್ಯಗಳ ಉಳಿವಿನ ಪರೀಕ್ಷೆ. ಈ ಎಲ್ಲ ಘಟನೆಗಳನ್ನು ರಾಜಕೀಯ ವಿಶ್ಲೇಷಣಾತ್ಮಕ ಕೋನದಿಂದ ನೋಡಿದಾಗ ಸಂಸತ್ತಿನ ಪ್ರತಿಭಟನೆಗಳು ಕೇವಲ ಸರ್ಕಾರವನ್ನು ಮುಜುಗರಕ್ಕೆ ಈಡು ಮಾಡುವ ಸಾಧನಗಳಲ್ಲ, ಅವು ಪ್ರಜಾಪ್ರಭುತ್ವದ ಕಾರ್ಯಾಂಗದ ಉತ್ತರದಾಯಿತ್ವವನ್ನು ಪ್ರಶ್ನೆ ಮಾಡುವ ಪ್ರಮುಖ ಅಸ್ತ್ರಗಳಾಗಿವೆ. ಜಾರ್ಜ್ ಫರ್ನಾಂಡಿಸ್ ಪ್ರಕರಣದಲ್ಲಿ ವಿಪಕ್ಷಗಳು ಬಳಸಿದ ಮೌನ ಮತ್ತು ಬಹಿಷ್ಕಾರದ ಅಸ್ತ್ರ ಸಾಂಪ್ರದಾಯಿಕ ಪ್ರತಿಭಟನೆಗಳಿಗಿಂತ ಸಂಪೂರ್ಣ ಭಿನ್ನವಾಗಿತ್ತು. ಪ್ರಶ್ನೆ ಕೇಳುವುದು ಸಂಸತ್ತಿನ ಮೂಲಭೂತ ಹಕ್ಕು, ಆದರೆ ಪ್ರಶ್ನೆಯನ್ನೇ ಕೇಳುವುದಿಲ್ಲ ಅಂತ ಪಟ್ಟು ಹಿಡಿಯುವುದು ಕಾರ್ಯಾಂಗದ ಮೇಲಿನ ನೈತಿಕ ಒತ್ತಡವನ್ನು ಹೆಚ್ಚಿಸುವ ತಂತ್ರವಾಗಿತ್ತು. ಈ ಐತಿಹಾಸಿಕ ಘಟನೆಗಳು ಭಾರತೀಯ ಸಂಸದೀಯ ವ್ಯವಸ್ಥೆಯಲ್ಲಿ ನೈತಿಕತೆ, ಅಧಿಕಾರ ಮತ್ತು ವಿಪಕ್ಷಗಳ ಕರ್ತವ್ಯದ ನಡುವಿನ ಸೂಕ್ಷ್ಮ ಸಮತೋಲನವನ್ನು ನಿರಂತರವಾಗಿ ನೆನಪಿಸುತ್ತಲೇ ಇರುತ್ತವೆ.